ಶ್ರೀವರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ದ್ವಿತೀಯ ಭಾಷೆ ಕನ್ನಡದ ಪ್ರಶ್ನೆ ಉತ್ತರಗಳು. ಇದು ಸ್ಟಡಿ ಪ್ಯಾಕೇಜಿಂದ ಇಷ್ಟು ಓದಿದ್ರೆ ನೀವು ಪಾಸ್ ಆಗ್ಬೋದು. ಅಂದರೆ ಆಲ್ ದ ಚಾಪ್ಟರ್, ಎಲ್ಲ ಚಾಪ್ಟ್ರಲ್ಲೂ ಆನ್ಸರ್ ದ ಫಾಲೋಯಿಂಗ್ ಏನಿದೆ ಸ್ಟಡಿ ಪ್ಯಾಕೇಜಲ್ಲಿ ಅದು ಓದಿದ್ರೆ ನೀವು ಪಾಸ್ ಆಗ್ಬೋದು. ಮೀನ್ಸ್ 10 ಮಾರ್ಕ್ಸ್ ತಗೋಬಹುದು. ಅಂದರೆ ಪರ್ಫೆಕ್ಟಾಗಿ ಚೆನ್ನಾಗಿ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನೀವು ಕಲಿಬೇಕಾಗುತ್ತೆ. ಸದ್ದು ಮಾಡದಿರು. ತಿಮಿರಕ್ಕೆ ವೈರಿ ಯಾವುದು? ತಿಮಿರಕ್ಕೆ ವೈರಿ ದೀಪ. ಕವಿ ಮಾನವನ ಬದುಕನ್ನು ಇಬ್ಬನಿಗೆ ಏಕೆ ಹೋಲಿಸಿದ್ದಾರೆ? ಕವಿ ಮಾನವನ ಬದುಕನ್ನು ಇಬ್ಬನಿಗೆ ಅಂದರೆ ಸ್ನೋ ಅದು ಬೀಳುತ್ತೆ ಅಲ್ವಾ, ಅದಕ್ಕೆ ಯಾಕೆ ಹೋಲಿಸಿದ್ದಾರೆ ಅಂತ. ಇಬ್ಬನಿಯು ಸದ್ದು ಗದ್ದಲವಿಲ್ಲದೆ ಮೌನವಾಗಿ ಕರಗುವುದರಿಂದ ಕವಿ ಮಾನವನ ಬದುಕನ್ನು ಇಬ್ಬನಿಗೆ ಹೋಲಿಸಿದ್ದಾರೆ. ಸ್ನೋ ಬಿದ್ದರೆ ಏನಾಗುತ್ತೆ, ಅದು ಸೈಲೆಂಟ್ ಆಗಿ ಅದು ನೀರಾಗಿ ಕರಗೋಗುತ್ತೆ, ಮಂಜುಗಡ್ಡೆ. ಸೊ ಅದನ್ನ ಕವಿ ನಮ್ಮ ಒಂದು ಜೀವನವನ್ನ ಇಬ್ಬನಿಗೆ ಹೋಲಿಸಿದ್ದಾರೆ. ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ? ನಮ್ಮ ಕರ್ತವ್ಯಗಳನ್ನು ಶಾಂತ ರೀತಿಯಿಂದ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ. ನಮ್ಮ ಕರ್ತವ್ಯಗಳನ್ನು ಶಾಂತವಾದ, ಕಾಮ್ ಆಗಿ, ಸೈಲೆನ್ಸ್ ಆಗಿ, ಪೀಸ್ಫುಲ್ ಆಗಿ ನಾವು ಏನಿದೆ ನಮ್ಮ ಕರ್ತವ್ಯ, ದಿನನಿತ್ಯದ ಕರ್ತವ್ಯ, ಅದನ್ನು ನಾವು ಮುಗಿಸ್ಬೇಕು. ಬದುಕಿನಲ್ಲಿ ಸಿಡುಕು ಮಿಡುಕನ್ನು ತೊರೆದು ಹೇಗಿರಬೇಕೆಂದು ಕವಿ ಹೇಳಿದ್ದಾರೆ. ನಾವು ಬದುಕಿನಲ್ಲಿ ಸಿಡುಕು ಮಿಡುಕು, ಗದ್ದಲ, ಜಗಳ ಮಾಡೋದು ಅದನ್ನು ಕಮ್ಮಿ ಮಾಡಬೇಕು. ಅದರಿಂದ ನಾವು ಆಚೆ ಬರಬೇಕು ಅಂದರೆ ಏನು ಮಾಡಬೇಕು? ಬದುಕಿನಲ್ಲಿ ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗಿ ಇರಬೇಕೆಂದು ಕವಿ ಹೇಳಿದ್ದಾರೆ. ಮೌನಿಯಾಗಿ, ಯಾವುದೇ ಒಂದು ತೊಂದರೆ ಬಂದರೂ ಸಹ ಮೌನವನ್ನು ತಾಳಬೇಕು, ಮೌನಿಯಾಗಿ ಇರಬೇಕೆಂದು ಕವಿ ತಿಳಿಸಿದ್ದಾರೆ. ಬೋಧಿ ವೃಕ್ಷದ ಹಾಡು. ಸಿದ್ಧಾರ್ಥನು ಬುದ್ಧನಾದ ಪರಿಯನ್ನು ಕವಿ ಎಂತಹ ಕಥೆ ಎಂದು ಬಣ್ಣಿಸಿದ್ದಾರೆ? ಸಿದ್ಧಾರ್ಥ ರಾಜ, ಆಮೇಲೆ ಅವನ ಒಂದು ತಪಸ್ಸಿನಿಂದ ಸಿದ್ಧಾರ್ಥ ಅನ್ನೋ ಒಂದು ಹೆಸರು, ಬುದ್ಧ ಅನ್ನೋ ಒಂದು ಹೆಸರು ಬರುತ್ತೆ. ಸಿದ್ಧಾರ್ಥನು ಬುದ್ಧನಾದ ಪರಿಯನ್ನು ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಎಂಬ ಕಥೆಯನ್ನು ಬಣ್ಣಿಸಿದ್ದಾರೆ. ಅವನು ರಾಜ ಆಗಿದ್ದಾಗ ಯುದ್ಧ ಮಾಡ್ತಾ ಇದ್ದ, ನಂತರ ಅದರಿಂದ ಅವನು ಬೇಸತ್ತು ಅವನು ಪ್ರೀತಿಯನ್ನು ಹುಡುಕೊಂಡು ಅವನು ಹೊರಡ್ತಾನೆ. ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನು ತೊರೆದನು? ಸಿದ್ಧಾರ್ಥ ಯಾವುದರ ಮೋಹವನ್ನು, ಅಂದರೆ ಇದನ್ನ ಬಿಟ್ಟರೆ ನಾನು ಒಳ್ಳೆಯನಾಗ್ತೀನಿ ಅಥವಾ ನನಗೆ ಒಂದು ದಾರಿ ಸಿಗುತ್ತೆ, ಮುಕ್ತಿಯ ದಾರಿ ಅಂತ ಅಂದ್ಕೊಂಡು. ಯಾವುದು ಅಂದರೆ ಸಿದ್ಧಾರ್ಥನು ಪತ್ನಿ ಮತ್ತು ಮಗುವನ್ನು ತೊರೆದು, ಪತ್ನಿ ಮತ್ತು ಮಗುವನ್ನು ನಾನು ಬಿಟ್ಟರೆ ನನಗೆ ಒಂದು ಮುಕ್ತಿಯ ಮಾರ್ಗ ಸಿಗುತ್ತೆ ಅಂತ ಅಂದ್ಕೊಂಡೆ. ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದೇನು? ಕಾಡನ್ನು ಅಲಿತಾ ಇರೋ ಸಿದ್ಧಾರ್ಥನಿಗೆ ಏನು ಹೊಳಿತು? ಏನು ಫ್ಲಾಶ್ ಆಯಿತು? ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು. ನಾಡಿನ ಒಂದು ಅರ್ಥ ಹೊಳೆಯಿತು ಅಂದರೆ ಅವನು ಕಾಡಲ್ಲಿದ್ದಾಗ ನಾಡು ಅಂದರೆ ಏನು ಅಂತ ಅವನಿಗೆ ಗೊತ್ತಾಗುತ್ತೆ. ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು? ಸಿದ್ಧಾರ್ಥನು ಕಾಡನ್ನ ಬಿಟ್ಬಿಟ್ಟು ನಾಡಿನ ಕಡೆ ಯಾಕೆ ಹೋಗ್ತಾನೆ? ಸಿದ್ಧಾರ್ಥನು ಜನರ ಪ್ರೀತಿಯನ್ನು ಹುಡುಕುತ್ತಾ ನಾಡಿನತ್ತ ಹೊರಟನು. ಕಾಡನ್ನ ಬಿಟ್ಟು ಅವನು ಜನರ ಒಂದು ಪ್ರೀತಿಯನ್ನು ಹರಿಸುತ್ತಾ ಅವನು ಕಾಡಿನತ್ತ ಹೊರಡ್ತಾನೆ. ಬೋಧಿ ವೃಕ್ಷದ ಹಾಡು ಯಾರ ಜೀವನದ ಕುರಿತು ತಿಳಿಸುತ್ತದೆ? ಬೋಧಿ ವೃಕ್ಷದ ಹಾಡು ಯಾರ ಒಂದು ಜೀವನವನ್ನ ತಿಳಿಸುತ್ತೆ ಅಂದ್ರೆ ಬೋಧಿ ವೃಕ್ಷದ ಹಾಡು ಬುದ್ಧನ ಜೀವನದ ಕುರಿತು ತಿಳಿಸುತ್ತದೆ. ಬುದ್ಧನ ಒಂದು ಜೀವನದ ಕುರಿತು ಅದು ತಿಳಿಸುತ್ತದೆ. ಮೂಡಲ್ ಕುಣಿಗಲ್ ಕೆರೆ. ಕುಣಿಗಲ್ ಕೆರೆಯು ಯಾವ ದಿಕ್ಕಿನಲ್ಲಿ ಇದೆ? ಕುಣಿಗಲ್ ಕೆರೆ ಅನ್ನೋದು ಯಾವ ಒಂದು ದಿಕ್ಕಿನಲ್ಲಿ ಇದೆ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ. ಇಲ್ಲಿ ಕುಣಿಗಲ್ ಕೆರೆ ಮೂಡಲ ದಿಕ್ಕಿನಲ್ಲಿ ಅಂತ. ಮೂಡಲ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ, ಈಸ್ಟ್ ಅಲ್ಲಿದೆ. ಕುಣಿಗಲ್ ಕೆರೆ ಹೇಗೆ ಬಾಗಿದೆ? ಕುಣಿಗಲ್ ಕೆರೆ ಯಾವ ರೀತಿಯಾಗಿ ಬೆಂಡ್ ಆಗಿದೆ, ಬಾಗಿದೆ? ಕುಣಿಗಲ್ ಕೆರೆ ಯಾವ ರೀತಿಯಾಗಿ ಬಾಗಿದೆ ಅಂದ್ರೆ ಬಾಳೆಯ ಹಣ್ಣಿನಂತ, ಬನಾನಾ ಯಾವ ತರ ಇದೆ ಆ ಶೇಪಲ್ಲಿ ಅದು ಇದೆ. ಕುಣಿಗಲ್ ಕೆರೆ ಹೇಗೆ ತುಂಬಿದೆ? ಕುಣಿಗಲ್ ಕೆರೆ ಹೇಗೆ ತುಂಬಿದೆ ಅಂದ್ರೆ ಕುಣಿಗಲ್ ಕೆರೆಯಲ್ಲಿ ನೀರ್ ಇದೆಯಾ ಇಲ್ವಾ ಅಂತ. ಕುಣಿಗಲ್ ಕೆರೆ ನಿಂಬೆ ಹಣ್ಣಿನಂತೆ ತುಂಬಿದೆ. ನಿಂಬೆ ಹಣ್ಣಿನಲ್ಲಿ ಯಾವ ರೀತಿಯಾಗಿ ರಸ ಇರುತ್ತೆ ಹಿಂಡಿದ್ರೆ ಅದೇ ರೀತಿಯಾಗಿ ಕುಣಿಗಲ್ ಕೆರೆಯಲ್ಲಿ ತುಂಬಾ ನೀರು ತುಂಬಿದೆ.
ಕುಡಿಯಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಷಿಸಲಾಗಿದೆ. ಕುಡಿಯಲ್ ಕೆರೆಯ ಅಂದವನ್ನು ನೋಡಲು ಶಿವನು ಬಂದನೆಂದು ಉತ್ಪ್ರೇಷಿಸಲಾಗಿದೆ. ಆ ಒಂದು ಕುಣಿಗಲ್ ಕೆರೆಯನ್ನ ನೋಡೋದಕ್ಕೆ ಯಾರು ಬರ್ತಾರೆ ಅಂದ್ರೆ ಶಿವ ಬರ್ತಾನೆ. ಕೆರೆಯಲ್ಲಿ ಯಾವ ಮೀನುಗಳಿದ್ದವು? ಆ ಒಂದು ಕೆರೆಯಲ್ಲಿ ಯಾವ ರೀತಿಯ ಮೀನುಗಳು ಇದ್ದವು ಅಂದ್ರೆ ಬಾಳೆ ಮೀನುಗಳು ಇದ್ದವು. ಬಾಳೆಯ ರೀತಿಯ ಮೀನುಗಳು ಇದ್ದವು. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಅದೇ ರೀತಿಯಾಗಿ 10ನೇ ತರಗತಿ ಯಾವುದೇ ಒಂದು ಡೌಟ್ಸ್ ಇದ್ದರೆ ಮಾಡಲ್ ಕ್ವಶನ್ ಪೇಪರ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.